ಇದು ಬಣ್ಣದ ಲೋಕ. ಇಲ್ಲಿ ಹಲವರು ತಮ್ಮ ಪ್ರೀತಿಯನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಅಲ್ಲಲ್ಲಿ ಕೆಲವರು ಪ್ರೀತಿಯಲ್ಲಿ ಬೀಳೋದಕ್ಕಿಂತ ಪ್ರೀತಿಯನ್ನೇ ಊರುಗೋಲಾಗಿ ಹಿಡಿದು ಮೇಲೇಳೋ ಪ್ರಯತ್ನ ಮಾಡ್ತಾರೆ. ತಮ್ಮ ಪ್ರೇಮ ಕತೆ ಮೇಲೆ ಮದುವೆಯ ಮುದ್ರೆಯನ್ನ ಒತ್ತುತ್ತಾರೆ. ಕೃತಿ ಸನನ್ ಕೂಡ ಈ ಪ್ರಯತ್ನ ಮಾಡ್ತಿದ್ದಾರಾ? ಲಂಡನ್ನಲ್ಲಿ ಸುರಸುಂದರಾಂಗನ ಜೊತೆ ಕೃತಿ ಕೈ ಹಿಡಿದು ಓಡಾಡ್ತಾ ಇರೋ ವಿಡಿಯೋ ಒಂದು ವೈರಲ್ ಆಗಿದೆ. ಕೃತಿ ಸನನ್ ಹೀರೋಪತಿ ಚಿತ್ರದ ಮೂಲಕ ಬಾಲಿವುಡ್ಗೆ ಬಂದ ಚಿಲುವೆ. ಮೊದಲ ಚಿತ್ರದಲ್ಲಿಯೇ ತನ್ನ ಅಂದ ಚಂದದಿಂದ ಕಣ್ಮನ ಸೆಳೆದ ಕೃತಿ ಸನನ್ ಹಿಂದಿ ಉದ್ಯಮದಲ್ಲಿ ಲವ್ವು ನೋವು ಎರಡು ತುಂಬಾ ಮಾಮೂಲು ಅನ್ನೋದನ್ನ ಬಲ್ಲವರು. ಇದಕ್ಕೆ ಕೈಗನ್ನಡಿ ಎಂಬಂತೆ ವೃತ್ತಿಯ ಆರಂಭದಲ್ಲೇ ತನ್ನ ಮೊದಲ ಚಿತ್ರ ಹೀರೋಪತಿಯ ಹೀರೋ ಟೈಗರ್ ಶ್ರಾಫ್ ಜೊತೆ ಕೃತಿ ಹೆಸರು ಕೇಳಿ ಬಂದಿತ್ತು. ಆ ನಂತರ ಸುರಸುಂದರಾಂಗ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನ ಕೃತಿ ಸನನ್ ಪ್ರೀತಿ ಮಾಡ್ತಿದ್ದಾರೆ ಅಂತ ಬಾಲಿವುಡ್ ಮಾತನಾಡ್ಕೊಳ್ತಿತ್ತು. ಆದ್ರೆ ಅಷ್ಟರಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ನೇಣಿಗೆ ಕೊರಳುಟ್ಟಿದ್ರು, ಬಾರದ ಲೋಕಕ್ಕೆ ತೆರಳಿದ್ರು. ಸುಶಾಂತ್ ಸಿಂಗ್ ರಜಪೂತ್ ಅವರ ಹಠಾತ್ ಅಗಲಿಕೆಯಿಂದ ಕೃತಿ ದಿಗ್ಭ್ರಾಂತರಾಗಿದ್ರು. ಸುಶಾಂತನ ನೆನೆದು ಅನೇಕ ಬಾರಿ ಕಣ್ಣೀರು ಕೂಡ ಹಾಕಿದ್ರು. ಈ ಕಾರಣಕ್ಕೆ ನಿಜವಾಗಿಯೂ ಕೃತಿ ಮತ್ತು ಸುಶಾಂತ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅಂತ ಎಲ್ಲರೂ ಅಂದುಕೊಂಡ್ರು. ಆದರೆ ಈ ಸುದ್ದಿಗಳೆಲ್ಲ ಅಂತೆ ಕಂತೆಯಲ್ಲೇ ಮಾಯ ಆಯಿತು. ಈ ಕಾರಣಕ್ಕೆ ಕೃತಿ ಸದ್ಯಕ್ಕೆ ಏಕಾಂಗಿ ಆಗಿರ್ಬೋದು ಅಂತ ಹಲವರು ಅಂದುಕೊಂಡಿದ್ರು. ಆದರೆ ಅಷ್ಟರಲ್ಲೇ ಕೃತಿ ಸನನ್ ಯುಕೆ ಮೂಲದ ಉದ್ಯಮಿ ಕಬೀರ್ ಬಹಿಯಾ ಜೊತೆ ಪ್ರೀತಿಯಲ್ಲಿ ಸಿಲುಕಿದ್ದಾರೆ ಎನ್ನುವ ಸುದ್ದಿ ಹೊರಬಿತ್ತು. ಇದಕ್ಕೆ ಪೂರಕವಾಗಿ ಕೃತಿ ಸನನ್ ಹಾಗೆ ಕಬೀರ್ ಬಹಿಯಾ ಹಲವು ಬಾರಿ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಯಾದ್ರು. ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ್ರು. ದುಬೈನಲ್ಲಿ ಕಬೀರ್ ಅವರ ಮನೆಯಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಕೃತಿ ಭಾಗಿಯಾದ್ರು. ಕಬೀರ್ ಅವರ ಕುಟುಂಬದ ಸದಸ್ಯರ ಜೊತೆ ಖುಷಿಯಾಗಿ ಕಾಲ ಕಳೆದ್ರು. ಇಬ್ಬರ ನಡುವೆ 7 ವರ್ಷದ ಅಂತರ ಇದೆ. ಇಂಥ ಕಬೀರ್ ಮತ್ತು ಕೃತಿ ಲಂಡನ್ನಲ್ಲಿ ಕೈ ಹಿಡಿದು ಸುತ್ತಾಡ್ತಿದ್ದಾರೆ. ಲಂಡನ್ನ ಬೀದಿಗಳಲ್ಲಿ ಜಗದ ಪರಿವೇ ಇಲ್ಲದಂತೆ ಬಿಂದಾಸಾಗಿ ಓಡಾಡಿದ್ದಾರೆ. ಇವರ ಈ ಕ್ಷಣಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ವೈರಲ್ ಆಗಿದೆ. ಇಬ್ಬರ ಲವ್ ಸ್ಟೋರಿಗೆ ಇದಕ್ಕಿಂತ ಸಾಕ್ಷಿ ಬೇಕಾ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ಹಾಗೆ ಎಕ್ಸ್ ವೇದಿಕೆಯಲ್ಲಿ ಕೃತಿ ಕಬೀರ್ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ. ಕೃತಿ ಸನನ್ ಅವರ ವೈಯಕ್ತಿಕ ಜೀವನದ ಸಂತೋಷವನ್ನ ಬಯಸುವ ಅಭಿಮಾನಿಗಳು ಹಾರ್ಟ್ ಎಮೋಜಿಗಳ ಮೂಲಕ ಶುಭಾಶಯ ಕೋರ್ತಾ ಇದ್ದಾರೆ. ಕೃತಿ ಸನನ್ ಅವರಿಗೆ ಸೂಕ್ತವಾದ ಜೋಡಿ ಸಿಕ್ಕಿದೆ ಅಂತ ಕೊಂಡಾಡ್ತಿದ್ದಾರೆ. ಯಾರು ಈ ಕಬೀರ್ ಬಹಿಯಾ? ಅಂದ್ಹಾಗೆ ಕೃತಿ ಸನನ್ ಹೃದಯ ಗೆದ್ದಿರುವ ಈ ಕಬೀರ್ ಬಹಿಯಾ ಮತ್ತು ಭಾರತ ತಂಡದ ಮಾಜಿ ಕ್ರಿಕೆಟ್ ಪ್ಲೇಯರ್ ಕ್ಯಾಪ್ಟನ್ MS ಧೋನಿ ನಡುವೆ ಉತ್ತಮ ಸ್ನೇಹ ಇದೆ. ಕೇವಲ MS ಧೋನಿ ಮಾತ್ರ ಅಲ್ಲ, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯಗೂ ಕೂಡ ಕಬೀರ್ ಬಹಿಯಾ ಅತ್ಯಾಪ್ತರು. ಇನ್ನು ಕ್ರೀಡೆ ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಯುಕೆಯಲ್ಲಿ ಸೌತ್ ಹಾಲ್ ಟ್ರಾವೆಲ್ಸ್ ಹೆಸರಿನಲ್ಲಿ ಇವರದೊಂದು ಟ್ರಾವೆಲ್ ಏಜೆನ್ಸಿ ಇದೆ. ಇವರ ತಂದೆ ಕುಲ್ಜಿಂದರ್ ಬಹಿಯಾ ಯುಕೆಯಲ್ಲಿರುವ ಕೋಟ್ಯಾಧಿಪತಿಗಳಲ್ಲಿ ಒಬ್ರು. ಒಂದು ಮೂಲದ ಪ್ರಕಾರ ಇವರ ಆಸ್ತಿ 4,000 ಕೋಟಿ ಅಂತ ಹೇಳಲಾಗ್ತಾ ಇದೆ. ಕಬೀರ್ ಬಹಿಯಾ ಮತ್ತು ಕೃತಿ ಸನನ್ ಮದುವೆಯಾಗ್ತಾರಾ ಅನ್ನೋದು ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ. ಸದ್ಯ ಇಬ್ಬರ ನಡುವೆ ಇರುವ ವಯಸ್ಸಿನ ಅಂತರದ ಕುರಿತು ಕೆಲವರು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕಬೀರ್ ಅವರಿಗಿಂತ ಕೃತಿ ಸನನ್ ವಯಸ್ಸಿನಲ್ಲಿ ದೊಡ್ಡವರು. ಕೃತಿಗೀಗ 35 ವರ್ಷ ಆದ್ರೆ ಕಬೀರ್ಗೆ 26ರ ಹರೆಯ. ಇಬ್ಬರ ನಡುವೆ 9 ವರ್ಷಗಳ ಅಂತರ ಇದೆ. ಈ ಕಾರಣಕ್ಕೆ ತಮಗಿಂತ 9 ವರ್ಷ ಚಿಕ್ಕವನ ಜೊತೆ ಸಪ್ತಪದಿ ಕೃತಿ ತುಳಿತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯ ಅನೇಕರಲ್ಲಿದೆ. ಸದ್ಯ ಕೃತಿ ಸನನ್ ಹಾಗೆ ಕಬೀರ್ ಬಹಿಯಾ ಅವರು ಲಂಡನ್ನಲ್ಲಿ ಓಡಾಡಿರುವಂತ ವಿಡಿಯೋ ವೈರಲ್ ಆಗಿದ್ದು, ಕಬೀರ್ ಜೊತೆಗಿನ ತಮ್ಮ ಸಂಬಂಧವನ್ನ ಕೃತಿ ಅಧಿಕೃತಗೊಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.